ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಇನ್ಸ್ಟೆಂಟಾಗಿ ಸಾಂಬಾರು ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಮಾಡಬೇಕಂದ್ರೆ ಈ ಪುಡಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ನಾನು ಈ ಸ್ಪೂನಲ್ಲೆಲ್ಲ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ಧನಿಯಾ 2 ಸ್ಪೂನು, ಒಣಮೆಣ್ಸಿನ್ಕಾಯಿ 4, ಚಕ್ಕೆ ಸ್ವಲ್ಪ, ಮೆಣಸು 5, ಉದ್ದಿನಬೇಳೆ 1/4 ಸ್ಪೂನ್ನಷ್ಟು, ಕಡಲೆಬೇಳೆ 1 ಸ್ಪೂನ್ನಷ್ಟು, ಜೀರಿಗೆ 3/4 ಸ್ಪೂನ್ನಷ್ಟು, ಅಕ್ಕಿ 3/4 ಸ್ಪೂನ್ನಷ್ಟು, ಸಾಸಿವೆ 1/4 ಸ್ಪೂನ್ನಷ್ಟು, ಮತ್ತು ಮೆಂತ್ಯ 1/4 ಸ್ಪೂನ್ನಷ್ಟು, ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು. ಕೊಬ್ಬರಿ ಮತ್ತು ಅಕ್ಕಿ ಸಾಂಬಾರು ಗಟ್ಟಿ ಬರೋಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ. ಕರಿಬೇವು ಸ್ವಲ್ಪ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಧನಿಯಾನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು 5 to 10 ಸೆಕೆಂಡ್ಸಲ್ಲಿ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ಈ ರೀತಿ ಕೆಂಪಗಾದ್ಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೇ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಅಕ್ಕಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದಕ್ಕೇ ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೂ ಸಾಕು. ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ದಿನ ಇಡ್ತೀನಿ ಅಂದರೆ ಕೊಬ್ಬರಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ನಾನು ಈ ಪುಡಿನ 2 ಸಲ ಸಾಂಬಾರ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಅದೇ ಕವನಲ್ಲೇ ಕರಿಬೇವನ್ನು ಸ್ವಲ್ಪ ಹುರ್ಕೊಂಡು ಎಲ್ಲದನ್ನೂ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಈ ರೀತಿ ಆಗಿದೆ. ಇದು 2 ಸಲ ಸಾಂಬಾರು ಮಾಡ್ಬೋದು ಈ ಪುಡಿಲಿ. ಈ ಪುಡಿನ ಉಪಯೋಗಿಸ್ಕೊಂಡು ಹೋಟೆಲ್ ಸ್ಟೈಲಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.